ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇಂದು ಮಾನ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯರು ಶ್ರೀ ವಿಜಯ್ ಸಿಂಗ್ ರವರು ಸಾರ್ವಜನಿಕರೊಂದಿಗೆ ಸಮಸ್ಯೆಗಳನ್ನು ಆಲಿಸಿದರು ಹಾಗೂ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹಾಗೂ ಮನೆಗಳ ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಲು ಸೂಚಿಸಿದರು. ಈ ವೇಳೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಉಪ ತಹಶೀಲ್ದಾರರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से. स्काई सनशाइन स्कूल स्टेप टुवर्ड्स बेटर फ्यूचर. नोबल पब्लिक स्कूल इंग्लिश मीडियम बसवा कल्याण. ನೀವು ಅಷ್ಟೇ ಬೇರೆಯವರಿಗೂ ಪ್ರಧಾನ ಮಂತ್ರಿ ಯೋಜನೆ ಇದೆ, ಮನೆಗಳು ಕೊಡ್ತಾ ಇದ್ದಾರೆ. ಮನೆಗಳು ಯಾರ್ಯಾರಿಗೆ ಇಲ್ಲ, ಎಲ್ಲರಿಗೂ ಇದೆಯಾ ಮನೆ? ಕೇಳಮ್ಮ, ಮತ್ತೆ ಯಾರ್ಯಾರಿಗೆ ಮನೆ ಇಲ್ಲ ಒಂದು ಅವಕಾಶ ಇದೆ. ನೀವೆಲ್ಲರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು, ನೀವೇ ಹಾಕಬಹುದು. ಇವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಏನಿಲ್ಲ, ನೀವೇ ಹಾಕಬಹುದು. ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಯಾರ್ಯಾರು ಇದ್ದೀರಿ ದಯವಿಟ್ಟು ಅವ್ರಿಗೂ ವಿನಂತಿ ಮಾಡ್ತೇನೆ, ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮೆಂಬರ್ಗಳು ಸೇರ್ಕೊಂಡು ನೀವೆಲ್ಲರೂ ಹೋಗಿ ಯಾರಿಗೆ ಗೊತ್ತಾಗಲ್ಲ ಅವ್ರಿಗೂ ಯಾರಿಗೆ ಮನೆಗೆ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಮತ್ತೆ ಮನೆ ಸಿಗಲ್ಲ. ಅರ್ಥ ಆಯ್ತೇನಮ್ಮ? ಮನೆಗಳು ಸಿಗಲ್ಲ. ಯಾರ್ಯಾರು ನೀವು ಅಪ್ಲಿಕೇಶನ್ ಹಾಕಬೇಕು. ಅದರಲ್ಲೂ ಬಹಳಷ್ಟು ಜನ ಹಾಕ್ತಾರೆ, ಎಲ್ಲರಿಗೂ ಸಿಗೋದು ಕಷ್ಟ ಆಗುತ್ತೆ. ಆದ್ರೇನು ಬಹಳಷ್ಟು ಜನಕ್ಕೆ ಅವಕಾಶ ಆಗುತ್ತೆ. ಇಲ್ಲ, ಎಲ್ಲರೂ ಹಾಕ್ಬೋದು. ಅದಕ್ಕಾಗಿ ದಯವಿಟ್ಟು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ನೀವೆಲ್ಲರೂ ಹಾಕಿ. ಹಿಂದಿನ ಸಲನೂ ಬರ್ತಾ ಇದೆ, ಇವಾಗಲೂ ಕೊಡ್ತಾ ಇದೀವಿ. ಮತ್ತೆ ಮುಂಬರುವ ದಿನಗಳಲ್ಲಿ ಇವಾಗ ಇನ್ನು ಟೈಮ್ ಎಷ್ಟು ಯಾವಾಗವರೆಗೂ ಇದೆ? ಇವಾಗಲೂ ಟೈಮ್ ಇದೆ. ನೀವೆಲ್ಲ ಯಾರ್ಯಾರು ನಿಮ್ಗಾಗಲ್ಲ ಅಂದ್ರೆ ನಿಮ್ ಪಂಚಾಯತ್ ಮೆಂಬರ್ಗೆ ಹೇಳಿ, ಯಾರಾದ್ರೂ ನಿಮ್ಮವ್ರ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಹೇಳಿ, ಇದ್ರೆ ನಿಮ್ ಲೀಡರ್ಗಳಿಗೆ ಹೇಳಿ, ದಯವಿಟ್ಟು ಇದು ಮಾಡಿ. ಅರ್ಥ ಆಯ್ತೇನಮ್ಮ? ಇವೆಲ್ಲ ಹಾಕ್ಲೇಬೇಕು. Vishal Mega Mart. Visit once. Avail great offers. Ivan Yusuf Tower near Narayanpur Cross Bus Stand Road, Baswa Kalyan. डीजल में है दम मार्केट से ₹1 कम. JS होलकुंडे पेट्रोलियम, NH 65 रोड, हल्ली विलेज, बसवा कल्याण. ಫಲಾನುಭವಿ ಕೂಡ ಹಾಕಬಹುದು. ಫಲಾನುಭವಿ ಕೂಡ ಮೊಬೈಲ್ ಅಲ್ಲಿ ನೀವು ಕೂಡ ಹಾಕಬಹುದು. ಮೊದಲೆಲ್ಲ ನೀವು ಬರೀ ಹೆಸರು ಕೊಡ್ತೀರಿ, ಆಮೇಲೆ ನಿಮ್ ಕೈ ಬಿಟ್ಬಿಡ್ತೀವಿ. ಆ ಥರ ಈಗಿಲ್ಲ, ನೀವು ಕೂಡ ಹಾಕಬಹುದು. ಈಗ ನಿಮಗೂ ಅಷ್ಟೇ ಬೇರೆಯವರಿಗೂ ಪ್ರಧಾನ ಮಂತ್ರಿ ಯೋಜನೆ ಇದೆ, ಮನೆಗಳು ಕೊಡ್ತಾ ಇದ್ದಾರೆ. ಮನೆಗಳು ಯಾರ್ಯಾರಿಗೆ ಇಲ್ಲ, ಎಲ್ಲರಿಗೂ ಇದೆಯಾ ಮನೆ?